ಓಂ ಗುರುಭ್ಯೋ ನಮಃ. ಎಲ್ಲಾ ನನ್ನ ಜ್ಯೋತಿಷ್ಯ ಬಾಂಧವರಿಗೂ ಈ ಜ್ಯೋತಿಷ್ಯ ಜ್ಞಾನವಾಣಿಯ ಈ ವಾಹಿನಿಯ ಮೂಲಕ ವಂದನೆಗಳನ್ನ ಹೇಳ್ತೀನಿ, ಮತ್ತೆ ಶುಭವನ್ನ ಕೋರ್ತೇನೆ. ಇವತ್ತು ಶ್ರೀಯುತರಾದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಜಾತಕವನ್ನು ವಿಶ್ಲೇಷಣೆ ಮಾಡೋಣ. ಮತ್ತೆ ಅವರ ಒಂದು ಯಾವ ಒಂದು ಡೇಟಲ್ಲಿ ಹುಟ್ಟಿದ್ರು, ಯಾವ ತಿಥಿ, ಯಾವ ವಾರ, ಯಾವ ಯೋಗ, ಯಾವ ಕರ್ಣದಲ್ಲಿ ಹುಟ್ಟಿದ್ರು, ಆ ನಂತರ ಅವರ ಒಂದು ಜೀವನದ ರಾಜಕೀಯ ಜೀವನ ಯಾವ್ಯಾವ ರೀತಿ ಇತ್ತು, ಮತ್ತೆ ಅವರು ಯಾವ ಯಾವ ದಶಾಭುಕ್ತಿಯಲ್ಲಿ ಏನೇನು ಸಾಧನೆ ಮಾಡಿದ್ರು, ಆ ಮತ್ತೆ ಇವಾಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಅವರು ಆಗ್ಲಿಕ್ಕೆ ಎಲ್ಲಾ ಒಂದು ಅರ್ಹತೆ ಇದ್ರು ಅವರು ಯಾಕೆ ಏನಕ್ಕೆ, ಯಾವ ಒಂದು ಕಾರಣದಿಂದ ಅವರು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯವಾಗ್ಲಿಲ್ಲ, ಇವೆಲ್ಲ ಅದ್ರ ಬಗ್ಗೆ ನಾವು ಒಂದು ಅವ್ರ ಜಾತಕವನ್ನು ವಿಶ್ಲೇಷಣೆ ಮಾಡೋಣ. ಮತ್ತೆ ದಶಮಾಂಶ ಕುಂಡ್ಲಿ ಅಂತ ಬರುತ್ತೆ. ದಶಮಾಂಶ ಕುಂಡ್ಲಿಯಲ್ಲಿ ಅವರ ಉದ್ಯೋಗ ಮತ್ತೆ ಅವರ ವೃತ್ತಿ ಎಲ್ಲವನ್ನು ಅಲ್ಲಿ ಹೇಳ್ಬೋದು. ಮತ್ತೆ ಆ ಅವರು ಯಾವ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಆ ಸ್ವೀಕಾರ ಮಾಡುವ ದಿನ ಮತ್ತೆ ಆ ಒಂದು ಎಲ್ಲಾನು ಇಲ್ಲಿ ನಾವು ಇವತ್ತು ನೋಡೋಣ. ಅವತ್ತಿನ ದಿನ ಯಾವ ದಿನ ಇತ್ತು, ಏನು ಯಾವ ಮಾಸ ಇತ್ತು, ಅದನ್ನೆಲ್ಲ ನೋಡೋಣ. ಮತ್ತೆ ಇವರು ರಾಜಕೀಯ ಜೀವನದ ಮಾತ್ರನೇ ನಾನು ಇವತ್ತನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಇವರ ರಾಜಕೀಯ ಜೀವನ ಯಾವ ರೀತಿ ಇತ್ತು ಅಷ್ಟನ್ನ ಮಾತ್ರನೇ ನಾವು ಇವತ್ತನ್ನ ಹೇಳುವವರಿದ್ದೀವಿ. ಯಾಕಪ್ಪ ಅಂದ್ರೆ ಈ ಪೂರ್ತಿ ಜಾತಕ ನಾವು ಹೇಳಲಿಕ್ಕೆ ಹೋದ್ರೆ ಸುಮಾರು ಅವರ್ ಆಗ್ಬಿಡುತ್ತೆ. ಅದು ಬೇಡ. ನಮ್ಗೆ ಇವಾಗ ಇವ್ರು ರಾಜಕೀಯದಲ್ಲಿ ಇವರು ಅತ್ಯಂತ ಪ್ರಭಾವಿ ವ್ಯಕ್ತಿಗಳಾಗಿದ್ದು, ಇವರು ರಾಜಕೀಯಕ್ಕೆ ಬಂದು ಸುಮಾರು ವರ್ಷದಿಂದ ಇವರು ರಾಜಕೀಯದಲ್ಲಿದ್ದಾರೆ. ಆದ್ರಿಂದ ಇವರು ಮುಖ್ಯಮಂತ್ರಿ ಅಂದ್ರೆ ಟ್ರಬಲ್ ಶೂಟರ್, ಕನಕಪುರದ ಬಂಡೆ ಅಂತ ನಾವು ಹೇಳ್ತೀವಿ ಶ್ರೀಯುತರನ್ನ. ಅವರ ಒಂದು ಜಾತಕವನ್ನು ನಾವು ಇವತ್ತು ನೋಡೋಣ. ಇವರು 15/5/1962 5:15 AM ಕನಕಪುರ. ಇವಾಗ ಕನಕಪುರ ಅಂತ ಹೇಳ್ತೀವಿ, ಅವಾಗ ಕಾನ್ಕಾನಹಳ್ಳಿ ಅಂತ ಹೇಳ್ತಾ ಇದ್ವಿ. ಕನಕಪುರದಲ್ಲಿ ಜನನವಾದ್ರು ಇವರು. ಈ ಜನನ ಕಾಲದಲ್ಲಿ ಇವರಿಗೆ ಮೇಷ ಲಗ್ನ ಬಂತು. ಮೇಷ ಲಗ್ನ ಮತ್ತೆ ದ್ವಿತೀಯದಲ್ಲಿ 2ನೇ ಮನೆಯಲ್ಲಿ ರವಿ ಬುಧ ಶುಕ್ರರಿದ್ರು, 4ನೇ ಮನೆಯಲ್ಲಿ ರಾಹು ಇದ್ರು, 6ನೇ ಮನೆಯಲ್ಲಿ ಚಂದ್ರ, 10ನೇ ಮನೆಯಲ್ಲಿ ಶನಿ ಕೇತು, ಲಾಭಸ್ಥಾನದಲ್ಲಿ ಗುರು, 12ನೇ ಮನೆಯಲ್ಲಿ ಕುಜ ಇದ್ರು. ಈ ರೀತಿ ಪ್ಲಾನೆಟರಿ ಪೊಸಿಷನ್ ರಾಶಿ ಕುಂಡ್ಲಿಯಲ್ಲಿ ಇತ್ತು. ಇವರು ಉತ್ತರ ಪಾಲ್ಗುಣಿ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ್ರು. ಈಗ ಪ್ರಸ್ತುತ ಶನಿ ದಶೆ ಚಂದ್ರಭುಕ್ತಿ ನಡೀತಾ ಇದೆ. 18/6/2026 ನಡೆಯುತ್ತೆ. ಇವರ ಜನ್ಮ ಜಾತಕ ನಾವು ನೋಡಿದಾಗ ಬರೀ ರಾಜಕೀಯದ ಬಗ್ಗೆ ಮಾತ್ರನೇ ನಾನು ಮೊದಲೇ ಹೇಳಿದ್ದೀನಿ. ಇಷ್ಟನ್ನ ಮಾತ್ರನೇ ನಾವು ಇವತ್ತು ವಿಶ್ಲೇಷಣೆ ಮಾಡೋರಿದ್ದೀವಿ. ಈಗ ರಾಜಕೀಯಕ್ಕೆ ಒಂದು ಕಾರಕ ಗ್ರಹ, ನಾವು ರಾಜಗ್ರಹ ಅಂದ್ರೆ ರವಿಯನ್ನ ನಾವು ನೋಡ್ಬೇಕಾಗುತ್ತೆ. ಸೊ ರವಿನೇ ರಾಜಕಾರಕ ಗ್ರಹ ನಾವು ನೋಡಕ್ ಹೋದಾಗ ಇಲ್ಲಿ 2ನೇ ಮನೆಯಲ್ಲಿ ರವಿ 0.21 ಇದ್ದಾನೆ. ಅವತ್ತು ಅವರು ಹುಟ್ಟಿದಾಗ ಅದು ಏನಪ್ಪಾ ಅಂದ್ರೆ ಇದು ಇಲ್ಲಿ ಬಲಹೀನನಾಗಿದ್ದಾನೆ ಅಂತ ನಾವು ಹೇಳ್ಬೋದು ರವಿ. ಯಾಕಪ್ಪ ಅಂದ್ರೆ ಆ ಅಂಶದಲ್ಲಿ 0.21 ಡಿಗ್ರಿಯಲ್ಲಿ ಅಂದ್ರೆ ನಿಮಿಷ 0 ಡಿಗ್ರಿ 21 ನಿಮಿಷದಲ್ಲಿ ರವಿ ಇದ್ದಾರೆ. ಸೊ ಬುಧ 21 ಡಿಗ್ರಿ, ಶುಕ್ರ 26 ಡಿಗ್ರಿ, ಆ ರೀತಿ ಇರೋದ್ರಿಂದ ಈ ರವಿಯು ಯಾವುದೇ ಗ್ರಹವನ್ನು ಅಸ್ತಂಗತನಾಗಿ ಮಾಡಿಲ್ಲ. ಅಸ್ತಂಗತ ಅಂದ್ರೇನು, ಅವರ ತೆಕ್ಕೆಯಲ್ಲಿ ರವಿ ಹಸ್ತಂಗತನಾಗೋಗ್ಬಿಟ್ರೆ ರವಿ ತೆಕ್ಕೆಯಲ್ಲಿ ಆ ಗ್ರಹಗಳು ಇರುತ್ತೆ ಅಂತ ಅರ್ಥ. ಇಲ್ಲಿ ಯಾವುದೇ ಆತರ ಆಗಿಲ್ಲ. ಆದ್ರೆ ಇಲ್ಲಿ ರವಿ ಬಂದು ಇಲ್ಲಿ ಮರಣಾವಸ್ಥೆಯಲ್ಲಿ ಇದ್ದಾನೆ. ಮರಣಾವಸ್ಥೆ ಅಂತ ಹೇಳ್ತೀವಿ ನಾವು. ಮರಣಾವಸ್ಥೆ ಅಂದ್ರೆ 6 ಡಿಗ್ರಿಗೆ ಒಂದೊಂದು ಅವಸ್ಥೆ ನಾವು ಮೊದಲೇ ಒಂದ್ಸಲ ಹೇಳಿದ್ದೀನಿ. ಬೆಸರಾಶಿಯಲ್ಲಿ ಬಾಲ್ಯಾವಸ್ಥೆ, ಕುಮಾರಾವಸ್ಥೆ, ಯವನಾವಸ್ಥೆ, ವೃದ್ಧಾವಸ್ಥೆ ಮತ್ತೆ ಮರಣಾವಸ್ಥೆ ಅಂತ ಈ ಬೆಸರಾಶಿಲಿ ಬರುತ್ತೆ. ಅದೇ ರೀತಿ ಮರಣಾವಸ್ಥೆನೇ ಅಲ್ಲಿ ಫಸ್ಟ್ ಬರುತ್ತೆ ಸಮರಾಶಿಯಲ್ಲಿ. ಅಲ್ಲಿ ಸಮರಾಶಿ ಮರಣಾವಸ್ಥೆಯಲ್ಲಿ ಇರುವಾಗ ಅಂಶದಲ್ಲಿ 21 ನಿಮಿಷದಲ್ಲಿ ಇರುವಾಗ ರವಿ ಅಲ್ಲಿ ಬಲಹೀನನಾದ. ಸೊ ರವಿ ದಶೆಯಲ್ಲೇ ಇವರು ಹುಟ್ಟಿದ್ರು. ರವಿ
ರವಿ ದಶೆ ಅಂದ್ರೆ ರವಿ ದಶೆಯಲ್ಲಿ ಉತ್ತರ ಪಾಲ್ಗುಣಿ 4ನೇ ಪಾದ ಅಂದ್ರೆ ರವಿ ದಶೆನೆ ಬರುತ್ತೆ. ರವಿ ದಶೆಯಲ್ಲಿ ಹುಟ್ಟಿದ್ರು. ಮತ್ತೆ ಲಗ್ನಾಧಿಪತಿ ಕುಜ ಬಂದು 12ನೇ ಮನೆಯಲ್ಲಿ ಕುತ್ಕೊಂಡ. ಗುರುವಿನ ಮನೆಯಲ್ಲಿ ಒಂದು ಅಗ್ನಿತತ್ವ ಗ್ರಹ ಒಂದು ಜಲರಾಶಿಯಲ್ಲಿ ಕುತ್ಕೊಳ್ತು. ಆಮೇಲೆ ಅಲ್ಲಿಂದ ಸಪ್ತಮದಲ್ಲಿ ಅಂದ್ರೆ ಲಗ್ನದಿಂದ ಕೇಂದ್ರ 6ನೇ ಮನೆಯಲ್ಲಿ ಚಂದ್ರ, ಅಲ್ಲಿಂದ ಕುಜ ಲಗ್ನಾಧಿಪತಿ 12ನೇ ಮನೆಯಲ್ಲಿ ಕೂತ್ಕೊಂಡು ಈ ಚತುರ್ಥಾಧಿಪತಿಯನ್ನ ನೋಡ್ದ. ಈ ತರ ನೋಡಿದಾಗ ಒಂದು ಕೇಂದ್ರಾಧಿಪತಿ ಮತ್ತೊಂದು ಕೇಂದ್ರಾಧಿಪತಿಯನ್ನು ನೋಡುವಾಗ ಅದು ಅತ್ಯಂತ ಶುಭಕರ. ಯಾಕಂದ್ರೆ ಕುಜ ಚಂದ್ರರ ಒಂದು ಯುತಿ ಆಗ್ಲಿ ಅಥವಾ ಕುಜ ಚಂದ್ರ ಪರಸ್ಪರ ದೃಷ್ಟಿ ಆಗ್ಲಿ ಅದು ಅತ್ಯಂತ ಧನಯೋಗವನ್ನು ಸೂಚಿಸುತ್ತೆ. ಇನ್ನೊಂದು ಚಂದ್ರನಿಂದ 11ನೇ ಮನೆಯಲ್ಲಿ ರಾಹು ಇರುವಾಗ ಅವ್ರಿಗೆ ಅಷ್ಟಲಕ್ಷ್ಮಿ ಯೋಗ ಇರುತ್ತೆ. ಯಾವುದೇ ಒಂದು ಚಂದ್ರನಿಂದ 11ರಲ್ಲಿ ರಾಹು ಇದ್ದಾಗ ಮಾತ್ರ ರಾಹು ಬಂದು ಒಂದು ಶ್ರೀಗ್ರಹ ಆಗಿ ಅದು ಒಂದು ಲಕ್ಷ್ಮಿ ಅವತಾರ, ಅಷ್ಟಲಕ್ಷ್ಮಿ ಒಂದು ಯೋಗ ಅಂತ ಇರುತ್ತೆ. ಆ ಅಷ್ಟಲಕ್ಷ್ಮಿ ಯೋಗ ಇರೋದ್ರಿಂದ ಅವ್ರಿಗೆ ಧನವೃದ್ಧಿ ಆಯ್ತು ಅಂತಾನು ಹೇಳ್ಬೋದು. ಅಂದ್ರೆ ಇವರು ಈ ರೀತಿ ಇದ್ದಾಗ ಅವ್ರಿಗೆ ಚೌಡೇಶ್ವರಿ ಆಗ್ಲಿ, ಚಾಮುಂಡೇಶ್ವರಿ ಆಗ್ಲಿ ಅಥವಾ ಬೇರೆ ಬನಶಂಕರಿ ಆಗ್ಲಿ ಅಂತ ಒಂದು ಉಗ್ರ ದೇವತೆಯ ಒಂದು ಇವರಿಗೆ ಅನುಗ್ರಹ ಜೀವನ ಪರ್ಯಂತ ಇರುತ್ತೆ ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂದ್ರೆ ಅಲ್ಲಿಂದ 11ನೇ ಮನೆ ರಾಹು ಇರುವಾಗ ಈ ಯೋಗ ಇರುತ್ತೆ ಅವ್ರಿಗೆ. ಸೊ ಇಲ್ಲಿ ಅದೊಂದು ಒಳ್ಳೆ ಒಂದು ಪಾಸಿಟಿವ್ ಪಾಯಿಂಟ್. ಇಲ್ಲಿ ನಾವು ನೋಡಿದಾಗ ಲಗ್ನದಿಂದ 4ನೇ ಮನೆಯಲ್ಲಿ ರಾಹು ಮತ್ತೆ ಸಪ್ತಮದಲ್ಲಿ ಯಾವುದೇ ಗ್ರಹ ಇಲ್ಲ, ದಶಮದಲ್ಲೂ ಶನಿ ಕೇತು ಇರೋದ್ರಿಂದ ಲಗ್ನದಿಂದ ಯಾವುದೇ ಒಂದು ಕೇಂದ್ರ ಸ್ಥಾನ ಅಂದ್ರೆ ಏನು, ವಿಷ್ಣುವಿನ ಸ್ಥಾನ ಅಂತ ನಾವು ಹೇಳ್ತೀವಿ. ಅದೇ ಕೋನಗಳು 5, 9 ಅಂದ್ರೆ ಲಕ್ಷ್ಮೀ ಸ್ಥಾನ ಅಂತ ಹೇಳ್ತೀವಿ. ಇದು ವಿಷ್ಣು ಸ್ಥಾನದಲ್ಲಿ ಯಾವುದೇ ಒಂದು ಶುಭ ಗ್ರಹಗಳು ಇಲ್ಲ, ಒಂದು ಪಾಯಿಂಟ್. ನೆಕ್ಸ್ಟ್ ನಾವು ಚಂದ್ರನಿಂದ ನೋಡಿದಾಗ ಚಂದ್ರನಿಂದ 4ನೇ ಮನೆ, 7ನೇ ಮನೆ, 10ನೇ ಮನೆಯಲ್ಲೂ ಯಾವುದೇ ಒಂದು ಶುಭ ಗ್ರಹಗಳು ಇಲ್ಲ. ಸೊ ಈ ರೀತಿ ಇರುವಾಗ ಲಗ್ನದಿಂದ ಆಗ್ಲಿ ಚಂದ್ರನಿಂದ ಆಗ್ಲಿ ಯಾವುದೇ ಒಂದು ಶುಭ ಗ್ರಹ ಇಲ್ಲದೆ ಇರೋದನ್ನು ಅಂತ ಒಂದು ಏನೋ ಒಂದು ಕೇಂದ್ರದಲ್ಲಿ ಒಂದು ಶುಭ ಗ್ರಹಗಳಿದ್ರೆ ಅದು ಅತ್ಯಂತ ಶುಭಕರ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಇಲ್ಲ, ಆ ರೀತಿ ಇಲ್ಲ. ಅದು ಒಂದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಬಂತು. ಬಟ್ ಏನಪ್ಪಾ ಅಂದ್ರೆ ಇವರ ಲಗ್ನದ ಡಿಗ್ರಿ 18 ಡಿಗ್ರಿ ಇದೆ, ರಾಹುನ್ ಡಿಗ್ರಿ 19 ಇದೆ, ಶನಿಯ ಡಿಗ್ರಿ 18 ಇದೆ, ಕೇತುವಿನ ಡಿಗ್ರಿ 9 ಇದೆ. ಈ 4 ಗ್ರಹಗಳು ಒಂದು ಲಗ್ನದ ಡಿಗ್ರಿಯಲ್ಲಿ 1, 2, 3 ಗ್ರಹಗಳು ಲಗ್ನದ ಡಿಗ್ರಿಯಲ್ಲೇ ಇರುವಾಗ ಆ ದಶಾಭುಕ್ತಿಯಲ್ಲಿ ಯಾವುದೇ ಒಂದು ಜಾತಕರಿಗೆ ಅತ್ಯಂತ ಶುಭ ಯೋಗವನ್ನು ಕೊಡ್ತಾನೆ. ಅವರು ಎಲ್ಲಿಂದನೋ ಎಲ್ಲೋ ಹೋಗಿ ಅವರು ಹೋಗ್ತಾರೆ ಅನ್ನೋದು ನಾವು ಹೇಳ್ಬೋದು. ಅಂದರೆ ತುಂಬಾ ತುಂಬಾ ಒಂಥರ ಬಡವರಾಗಿ ಅಥವಾ ಏನು ಅವ್ರಿಗೇನು ಒಂದು ಸಮಾಜದಲ್ಲಿ ಒಂದು ನೇಮ್ ಅಂಡ್ ಫೇಮ್ ಇಲ್ಲ ಅಂದ್ರೂ ಅವರು ಆ ದಶಾಭುಕ್ತಿಯಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಇಲ್ಲಿ ಇವ್ರಿಗೆ ಯಾವಾಗ ಶ್ರೀಯುತರು ನವೆಂಬರ್ 1989 ನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವರು MLA ಆಗಿ ಕಂಟೆಸ್ಟ್ ಮಾಡಿ ಗೆದ್ರು. ಅವಾಗ ರಾಹು ದಶೆ ಬುಧ ಭುಕ್ತಿ ರಾಹು ಅಂತರ್ಭುಕ್ತಿ ನಡೀತಾ ಇತ್ತು. ಈ ರಾಹು ದಶೆ ನೋಡಿ, ರಾಹು ಇಲ್ಲಿದ್ದಾನೆ, ರಾಹು ಬಂದು ಲಗ್ನದ ಡಿಗ್ರಿಲಿ ಇದ್ದಾನೆ. ಬುಧ ಇಲ್ಲಿ 21 ಡಿಗ್ರಿಲಿ ಇದ್ದಾನೆ. ಸೊ ಅದನ್ನು ಲಗ್ನದ ಡಿಗ್ರಿ ಆಸುಪಾಸಲ್ಲಿ 3 ಡಿಗ್ರಿಲೇ ಇದ್ದಾನೆ. ಮತ್ತೆ ರಾಹುನ ಅಂತರ್ಭುಕ್ತಿನೂ ಅದೇ ನಡೀತಾ ಇತ್ತು. ಇವೆಲ್ಲ ಲಗ್ನದ ಡಿಗ್ರಿಯಲ್ಲಿ ಆಸುಪಾಸಲ್ಲಿ ಇದು ಅಂತೂ ಪಕ್ಕ ಅದರಲ್ಲೇ ಇತ್ತು. 18 ಡಿಗ್ರಿ ನಿಮಿಷ ಅಂದ್ರೆ ಇದು ಒಂದೇ ಡಿಗ್ರಿಲೇ ಬಂತು. ಆ ರೀತಿ ಬಂದಾಗ ರಾಹು ದಶೆ ಬುಧ ಭುಕ್ತಿ ಇಲ್ಲೆಲ್ಲ ಬರ್ತಿದ್ದೀನಿ. ರಾಹು ದಶೆ ಬುಧ ಭುಕ್ತಿ ರಾಹು ಅಂತರ್ಭುಕ್ತಿಯಲ್ಲಿ ಇವರು ಕಾಂಗ್ರೆಸ್ ಪಕ್ಷ MLA ಆಗಿ ಅವ್ರಿಗೆ ಒಂದು ಅಧಿಕಾರ ಸಿಕ್ತು. ಅಲ್ಲಿಂದ ಅದು ಒಂದು ಒಳ್ಳೆ ರಾಹು ದಶೆ ಇವ್ರಿಗೆ ತುಂಬಾ ಒಳ್ಳೆಯದು ಆಗಿದೆ. ಯಾಕಪ್ಪ ಅಂದ್ರೆ ಚಂದ್ರನಿಂದ 11ನೇ ಮನೆಯಲ್ಲಿ ಅಥವಾ ಲಗ್ನದಿಂದ 12ನೇ ಮನೆಯಲ್ಲಿ ರಾಹು ಇದ್ದಾಗ ಅದು ಅತ್ಯಂತ ಶುಭಕರ.
ಅತ್ಯಂತ ಶುಭಕರ, ಅತ್ಯಂತ ಅವರು ಎಲ್ಲೋ ಎಲ್ಲೋ ಇದ್ದವರು ಡೌನ್ ನಲ್ಲಿ ಇರೋದು ಅಪ್ಪು ಮೇಲ್ಗಡೆ ಹೋಗ್ತಾರೆ ಅಂತ ನಾವು ಹೇಳ್ಬೋದು. ಆಮೇಲೆ ಇವರು ಈಗ ಆ ಸಿಎಂ ಆಗಿ ಇವಾಗ ಇವರು ಸಿಎಂ ಆಗಿ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅದಕ್ಕಿಂತ ಮುಂಚೆ ನಾವು D10 ಹೋಗೋಣ. D10 ನಲ್ಲೂ ಏನಾಗಿದೆ, D10 ನಲ್ಲಿ ನೋಡಿ, ಮೇಷ ರಾಶಿ ಅಥವಾ ಮಕರ ರಾಶಿಯಲ್ಲಿ ಯಾವುದೇ ಗ್ರಹಗಳು ಇದ್ದಾಗ ಆ ಗ್ರಹದ ಕಾರಕತ್ವದಲ್ಲಿ ವ್ಯತ್ಯಯ ಇರುತ್ತದೆ. ಯಾಕಂದ್ರೆ ನೀವು ಸರ್ಕಾರಿ ಕಾರಕ ಗ್ರಹ ರವಿನೇ ಅಲ್ಲಿಂದ ಮೇಷರಾಶಿ ಮತ್ತೆ ಮಕರ ರಾಶಿ ನಾವು ನೋಡ್ಬೇಕಾಗುತ್ತೆ D10 ನಲ್ಲಿ. ಸೊ ಆ ಒಂದು ಗ್ರಹ ಅಲ್ಲಿ ಕೂತ್ಕೊಂಡಾಗ ಆ ಗ್ರಹಕ್ಕೆ ಸಂಬಂಧಪಟ್ಟಂತೆ, ಇವಾಗ ರವಿ ಒಂದು ರಾಜಕಾರಕ ಗ್ರಹ ಇದ್ದು ಅವರು ಆ ಅಧಿಕಾರವನ್ನು ಉಳಿಸ್ಕೊಳ್ಳಕ್ಕೆ, ಯಾಕಂದ್ರೆ ರಾಜಕಾರಕ ಗ್ರಹ ರವಿನೇ ಆಗಿ ಅದು ಮಕರ ರಾಶಿಯಲ್ಲಿ ಕೂತ್ಕೊಂಡಾಗ ಅಲ್ಲಿ ಅವರು ಇದಕ್ಕೆ ವಿಶೇಷವಾಗಿ ಪ್ರಯತ್ನಗಳನ್ನು ಎಫರ್ಟ್ ಹಾಕ್ಬೇಕು. ಎಲ್ಲರಿಗೂ ಸಮಾಧಾನ ರೀತಿಯಲ್ಲಿ ಅವರು ನಡೆಸ್ಕೋಬೇಕಾಗುತ್ತೆ. ಯಾಕಂದ್ರೆ ರಾಜಕಾರಕ ಗ್ರಹ ಈ ದಶಮಾಂಶ ಕುಂಡಲಿಯಲ್ಲಿ ಮಕರ ರಾಶಿಯಲ್ಲಿ ಬಂದಾಗ ಅದು ಅವರಿಗೆ ತೊಂದರೆ ಬರುವಂತ ಸಾಧ್ಯತೆ ಉಂಟು. ಎಲ್ಲಾರ್ಗೂ ಓಲೈಸಿ ಮತ್ತೆ ಮಂತ್ರಿ ಮಂಡಲ ರಚನೆ ಮಾಡಕ್ಕೆ, ಮತ್ತೆ ಅವರು ಅಧಿಕಾರವನ್ನು ಸುಗಮವಾಗಿ ನಡ್ಸಕ್ಕೂ ಅವರು ಅತ್ಯಂತ ಪ್ರಯಾಸ ಪಟ್ಟು ಅವರೆಲ್ಲ ಓಲೈಸಿ ಬೇಕಾಗುತ್ತೆ. ಎಲ್ಲಾರನ್ನೂ ಜೊತೆಲಿ ಇಟ್ಕೊಂಡು ಅವರು ಕೆಲಸ ಮಾಡ್ಬೇಕಾಗುತ್ತೆ. ಈ ರೀತಿ ಅವರು ಮಾಡಿದಾಗ ಮಾತ್ರ ಅವರು ಒಂದು ಅಧಿಕಾರವನ್ನು ಉಳಿಸ್ಕೋಬಹುದು. ಬಟ್ ಏನಪ್ಪಾ ಅಂದ್ರೆ ಇವರು ಯಾವುದೇ ರೀತಿ ಆವೇಶಕ್ಕೆ ಒಳಗಾಗಬಾರ್ದು. ಮತ್ತೆ ಇನ್ನೊಬ್ಬರಿಗೆ ಯಾವುದೇ ರೀತಿ ಅವ್ರ ಮನಸ್ಸು ನೋವುವಂತ ಆಗುವಂತದ್ದು, ಅಥವಾ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಅದನ್ನ ಇವರು ಪ್ರಪೋಸ್ ಮಾಡಿ ಅವ್ರಿಗೆ ಎಲ್ಲಾರನ್ನೂ ಜೊತೆಲಿ ಕರ್ಕೊಂಡು ಹೋಗಿ ರಾಜಭಾರವನ್ನು ಮಾಡ್ಬೇಕಾಗುತ್ತೆ. ಇದು ದಶಮಾಂಶ ಕುಂಡ್ಲಿಯ ಒಂದು ವಿಶ್ಲೇಷಣೆ. ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ, ಇಲ್ಲಿ ದಶಮದಲ್ಲಿ ಇವಾಗ ಇವರು ಅಧಿಕಾರ ಇವಾಗ ಏನಾಗಿತ್ತು, ಶನಿ ದಶೆ ನೋಡಿ, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಇವರು ಶನಿ ದಶೆ, ಇಲ್ಲೆಲ್ಲೋ ಬರ್ದಿದ್ದೀನಿ, ಶನಿ ದಶೆ ನಡೀತಾ ಇತ್ತು. ಅವಾಗ ಶನಿ ದಶೆ ಚಂದ್ರಭುಕ್ತಿ ನಡೀತಾ ಇತ್ತು. ಚಂದ್ರ ಇಲ್ಲಿ ಯಾರು 4ನೇ ಮನೆ ಅಧಿಪತಿ, ಮತ್ತೆ ಶನಿ ಬಂದು ದಶಮಾಧಿಪತಿ. ಎರಡು ಕೇಂದ್ರಾಧಿಪತಿಗಳ ದಶಾಭುಕ್ತಿ ನಡೆಯುವಾಗನು ಅವರಿಗೆ ಅಧಿಕಾರದ ಒಂದು ಯೋಗ ಬರುತ್ತೆ ಅಂತ ನಾವು ಹೇಳ್ಬೋದು. ಇಲ್ಲಿ ಏನಪ್ಪಾ ಅಂದ್ರೆ ದಶಾನಾಥನಾದ ಶನಿ ಮತ್ತೆ ಭುಕ್ತಿನಾಥನಾದ ಚಂದ್ರ, ಇವರಿಬ್ರು ಪರಸ್ಪರ ಪಂಚಮದಲ್ಲಿ ಇರೋದ್ರಿಂದ ನೈಸರ್ಗಿಕ ಶತ್ರು ಆಗಿ, ತಾತ್ಕಾಲಿಕವಾಗೂ ಶತ್ರುವಾಗಿ, ಪರಮಶತ್ರುವಾಗಿ ದಶಾಭುಕ್ತಿನಾಥರು ಈ ಒಂದು ಅತ್ಯಂತ ಶುಭ ಫಲಗಳನ್ನು ಕೊಡ್ಲಿಕ್ಕೆ ಅವ್ರ ಕೈಲಿ ಆಗಲ್ಲ. ಶನಿ ದಶೆ ಚಂದ್ರಭುಕ್ತಿ 18/6/2026 ನಡೆಯುತ್ತೆ. ಸೊ ಅದ್ರ ನಂತರ ಅದೇ 18/6/26 ಮತ್ತೆ ಶನಿ ದಶೆ ಕುಜಭಕ್ತಿ ನಡೆಯುತ್ತೆ. ಇಲ್ಲಿ ಕುಜ ಏನಾಗಿದ್ದಾನೆ, ಕುಜ ಲಗ್ನಾಧಿಪತಿ ಆಗಿದ್ದಾನೆ. ಲಗ್ನಾಧಿಪತಿ ಅಷ್ಟಮಾಧಿಪತಿಯಾಗಿ ಅಷ್ಟಮ ಸ್ಥಾನದಿಂದ ಪಂಚಮ ಸ್ಥಾನದಲ್ಲಿ ಲಗ್ನದಿಂದ 12ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಕುಜ ಲಗ್ನಾಧಿಪತಿ. ಈ ರೀತಿ ಇದ್ದು ದಶಾನಾಥ ಮತ್ತೆ ಭುಕ್ತಿನಾಥರು ನಾವು ನೋಡಿದಾಗ ನೈಸರ್ಗಿಕ ಶತ್ರುವಾಗಿದ್ದಾರೆ. ನೋಡಿ, ಶನಿ ಕುಜ ಇಬ್ರು ನೈಸರ್ಗಿಕ ಶತ್ರು ಗ್ರಹಗಳಾಗಿ ತಾತ್ಕಾಲಿಕ ಮಿತ್ರರಾಗಿದ್ದಾರೆ. ನೋಡಿ, ಇಲ್ಲಿ ತಾತ್ಕಾಲಿಕ 3-11 ಇದು ಬಂದು ನೈಸರ್ಗಿಕ ಪಾಪಗ್ರಹಗಳು, ಮತ್ತೆ ತಾತ್ಕಾಲಿಕ ಶತ್ರುತ್ವ ಮಿತ್ರತ್ವ ಅನ್ನೋದು ಒಂದು ಇದೆ. ಅದು ಮುಂದೆ ಯಾವಾಗಾದ್ರೂ ಮಾಡೋಣ. ಆದ್ರೆ ಇವಾಗ ಶನಿ ದಶೆ ಕುಜ ಭುಕ್ತಿಯಲ್ಲಿ ಇವ್ರಿಗೆ ನೈಸರ್ಗಿಕ ಶತ್ರು ಆದ್ರೂ ತಾತ್ಕಾಲಿಕ ಮಿತ್ರರಾಗಿದ್ದಾರೆ. ಆದ್ರೂ ಇವರು ಇಲ್ಲಿಂದ ಮಿತ್ರರಾಗಿ, ಮತ್ತೆ ಲಗ್ನಾಧಿಪತಿ ದಶಮಾಧಿಪತಿ ಒಬ್ರು ಕೇಂದ್ರಾಧಿಪತಿಯ ದಶಭುಕ್ತಿಗಳು ನಡೆಯೋದ್ರಿಂದ ಈ ಕಾಲದಲ್ಲಿ ಇವರು ಒಂದು ಒಳ್ಳೆ ರಾಜ್ಯಭಾರವನ್ನು ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಇಲ್ಲಿ ಒಂದೇ ಒಂದು ನೆಗೆಟಿವ್ ಏನಪ್ಪಾ ಅಂದ್ರೆ, ಇಲ್ಲಿ ಲಗ್ನದ ಶನಿಯ ಡಿಗ್ರಿ 18, ಕೇತುವಿನ ಡಿಗ್ರಿ 19 ಇರೋದ್ರಿಂದ, ಲಗ್ನದ ಡಿಗ್ರಿಲೇ ಇರೋದ್ರಿಂದ ಕೇತುವು ತನ್ನ ಕಾರಕತ್ವದಿಂದ ಯಾವುದೇ ರೀತಿ ಹಿಂದೆ ಸರಿಯಲ್ಲ.
ಇವರಿಬ್ರು ದಶಾನಾಥ ಶನಿ ಮತ್ತೆ ಕೇತು ಅವರಿಬ್ರು ಪರಮ ಶತ್ರುಗಳು. ಇನ್ನೊಂದು ದಶಮ ಸ್ಥಾನದಲ್ಲೇ ಕೂತ್ಕೊಂಡು ದಶಮಾಧಿಪತಿ ಕಡೆ ಇವರು ಆಂಟಿ ಕ್ಲಾಕ್ ವೈಸ್ ಕೇತು 19 ಡಿಗ್ರಿ ಇದ್ದಾಗ ಮತ್ತೆ ಇವರು 18 ಡಿಗ್ರಿಗೆ ಬಂದೇ ಬರ್ತಾರೆ. ಮತ್ತೆ ಅಲ್ಲಿಂದ 18, 17 ಹಿಂಗ್ ಬರ್ತಾ ಇರ್ತಾರೆ. ಆಂಟಿ ಕ್ಲಾಕ್ ವೈಸ್ ಚಲಿಸ್ತಾರೆ, ಇವರು ಕ್ಲಾಕ್ ವೈಸ್ ಚಲಿಸ್ತಾರೆ. ಸೊ ಇಬ್ರು ಬಂದಾಗ ಅಲ್ಲಿ ಇಬ್ರಿಗೂ ಕೊಲೈಡ್ ಆಗುತ್ತೆ. ಸೊ ಈ ರೀತಿ ಕೇತು ಬಂದ್ಬಿಟ್ಟು ಶನಿ ಬಂದು ಕರ್ಮಕಾರಕನಾಗಿ, ಕೇತು ಬಂದು ಅದಕ್ಕೆ ಅಡೆತಡೆ ಕಾರಕನಾಗಿರೋದ್ರಿಂದ ಇಲ್ಲಿ ಒಂದು ಶನಿಯ ಕಾರಕತ್ವವನ್ನು ಏನು ಒಂದು ಕರ್ಮವನ್ನು ಮಾಡ್ಬೇಕು ನಾವು ಒಂದು ರಾಜ್ಯಕ್ಕಾಗ್ಲಿ ಒಂದು ಊರಿಗಾಗ್ಲಿ ನಾವು ಒಳ್ಳೇದ್ ಮಾಡ್ಬೇಕು ಅಂತ ಅವರು ಪ್ರಯತ್ನ ಪಡುವಾಗ ಕೇತು ಅಲ್ಲಿ ಅಡ್ಡಗಾಲು ಹಾಕ್ತಾರೆ. ಸೊ ಇದು ಒಂದು ನೆಗೆಟಿವ್ ಪಾಯಿಂಟ್ ಬಂತು. ಇದಕ್ಕೆ ಪರಿಹಾರ ಅಂತ ಅಂದಾಗ ಫಸ್ಟ್ ಇಲ್ಲಿ ಏನು ಇಲ್ಲಿ ರವಿ ಬಂದು ಬಲಹೀನನಾಗಿದ್ದಾನೆ. ಒಂದು ರವಿಗೆ ಇವರು ರೆಮಿಡೀಸ್ ಕೊಡ್ಬೇಕು, ಮತ್ತೆ ಇಲ್ಲಿ ಕೇತುವಿಗೆ ರೆಮಿಡೀಸ್ ಕೊಡ್ಬೇಕು. ಇವೆರಡಕ್ಕೆ ಇವರು ರೆಮಿಡಿ ಕೊಡ್ಲೇಬೇಕು. ಈ ರೆಮಿಡಿ ಮಾಡಿದ್ರೆ ಇವರು ರಾಜ್ಯವನ್ನು ಚೆನ್ನಾಗಿ ಇವರು ರಾಜ್ಯಭಾರ ಮಾಡ್ಬೋದು, ಒಳ್ಳೆ ನೇಮ್ ಅಂಡ್ ಫೇಮ್ ತಗೋಬಹುದು. ಬಟ್ ಇಲ್ಲಿ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಿರೋದನ್ನ ನಾವು ನೋಡಕ್ ಹೋದಾಗ ಇಲ್ಲಿ ದಯವಿಟ್ಟು ಕ್ಷಮಿಸ್ಬೇಕು. ಇದು ಏನಪ್ಪಾ ಅಂದ್ರೆ ನಾವು ಜ್ಯೋತಿಷ್ಯದ ಒಂದು ಪರಿಭಾಷೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ ವಿನಃ ಬೇರೆ ಯಾವುದು ಇದ್ರಲ್ಲಿ ಏನು ಇಲ್ಲ. ಎಂತೆಂತ ದೊಡ್ಡ ದೊಡ್ಡ ವಿದ್ವಾಂಸರು ಮತ್ತೆ ಎಲ್ಲಾ ಜ್ಯೋತಿಷ್ಯ ಜ್ಞಾನಿಗಳು ಎಲ್ಲಾನು ಇವರು ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ. ಮಾಡಿ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಒಳ್ಳೆ ರಾಜಭಾರ ಮಾಡ್ಲಿ, ನಮ್ಮ ರಾಜ್ಯಕ್ಕೆ ಒಳ್ಳೇದ್ ಮಾಡ್ಲಿ ಅಂದ್ಬಿಟ್ಟೆ ಅವರು ಒಳ್ಳೆ ಮುಹೂರ್ತವನ್ನು ಕೊಟ್ಟಿದ್ದಾರೆ. ಆದ್ರೆ ನನ್ನ ಒಂದು ರೀತಿಯಲ್ಲಿ ನಾನು ಇದನ್ನ ವಿಶ್ಲೇಷಣೆ ಮಾಡುವನಿದ್ದೇನೆ. ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಲಗ್ನ ತುಲಾ ಲಗ್ನ ಬಂತು ಅಂದ್ರೆ ಈ ಲಗ್ನಕ್ಕೆ ಜನ್ಮ ಲಗ್ನಕ್ಕೆ ಸಪ್ತಮ ಲಗ್ನ ಮಾಡಿದ್ರು. ಅಲ್ಲಿಂದ ಅಷ್ಟಮದಲ್ಲಿ ರವಿನ ಕುಣಿಸಿದ್ರು. ಈ ರವಿ ಏನು ಇದು ಲಾಭಾಧಿಪತಿಯಾಗಿದ್ದಾನೆ, ಲಾಭಾಧಿಪತಿಯಾಗಿ ದಶಮದಲ್ಲಿ ಇದ್ದಾನೆ. ಓಕೆನಾ? ಲಾಭಾಧಿಪತಿ ಈ ಲಗ್ನಕ್ಕೆ ಲಾಭಾಧಿಪತಿಯಾಗಿ ಲಾಭಸ್ಥಾನದಿಂದ ದಶಮದಲ್ಲಿ ಇದ್ದಾನೆ. ಓಕೆ, ಆದರೂ ನಾವು ಇಲ್ಲಿ ನಾವು ನೆನಪಲ್ಲಿ ಇಟ್ಕೋಬೇಕು, ಇಲ್ಲಿ ರಾಜಕಾರಕ ಗ್ರಹ ಯಾವತ್ತೂ ನಾವು ಅಷ್ಟಮದಲ್ಲಿ ಕೂರಿಸಬಾರ್ದು. ರವಿ ಒಂದು ಇಲ್ಲಿ ನೆಗೆಟಿವ್ ಏನಪ್ಪಾ, ಅಧಿಕ ಜ್ಯೇಷ್ಠ ಮಾಸ ಬಂತು. ಅಲ್ಲಿ ಅಧಿಕ ಜ್ಯೇಷ್ಠ ಮಾಸ ಬಂದಾಗ ಅದ್ರ ಅರ್ಥ ಏನಪ್ಪಾ ಅಂದ್ರೆ ರವಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಏನು ಪರಿಭ್ರಮಣೆ ಮಾಡ್ತಾನೆ. ಅಧಿಕ ಜ್ಯೇಷ್ಠ ಅಂದಾಗ ಆ ಒಂದು ತಿಂಗಳಲ್ಲಿ ರವಿ ಆ ಮಾಸದಲ್ಲಿ ಅದೇ ರಾಶಿಯಲ್ಲಿ ಇರ್ತಾನೆ ಅಂತ ಅರ್ಥ. ಒಂದು ರಾಶಿಯಲ್ಲಿ ಇನ್ನೊಂದು ರಾಶಿಯಲ್ಲಿ ಯಾವಾಗ ಸಂಚಾರ ಮಾಡಲ್ವೋ ಅದನ್ನೇ ಅಧಿಕ ಜ್ಯೇಷ್ಠ ಅಥವಾ ಅಧಿಕ ಆಷಾಢ, ಅಧಿಕ ಶ್ರಾವಣ ಅಂತ ನಾವು ಕರಿತೀವಿ. ಇಲ್ಲಿ ಅಧಿಕ ಜ್ಯೇಷ್ಠ ಇದ್ದಾಗ ರವಿ ಇಲ್ಲಿ ಮತ್ತೆ ಬಲಹೀನನಾದ. ಇಲ್ಲಿ ರವಿ ಮತ್ತೆ ಬಲಹೀನನಾದ, ಮತ್ತೆ ಲಗ್ನದಿಂದ ಅಷ್ಟಮದಲ್ಲಿ ಕುಣಿಸಿದ್ರು. ಇಲ್ಲಿ ಏನಪ್ಪಾ ಅಂದ್ರೆ ಇವ್ರು ಜ್ಯೋತಿಷ್ಯ ಜ್ಞಾನಿಗಳು ಮಾಡಿರೋದೇನೋ ಒಳ್ಳೇದೇನೆ. ನೋಡಿ, ಲಗ್ನಾಧಿಪತಿ ಭಾಗ್ಯಸ್ಥಾನದಲ್ಲಿ ಭಾಗ್ಯಾಧಿಪತಿ ಜೊತೆಯಲ್ಲಿ ಕುಣಿಸಿದ್ದಾರೆ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ. ಆದರೆ ಇಲ್ಲಿ ರವಿಯನ್ನು ನಾವು ನೋಡ್ಬೇಕಾಗಿತ್ತು. ರವಿಯನ್ನು ನಾವು ನೋಡದೆ ರವಿ ಒಂದು ನವಮ ಅಥವಾ ದಶಮದಲ್ಲಿ ಅಥವಾ ಏಕಾದಶದಲ್ಲಿ ಬರೋ ತರ ನಾವು ಮಾಡ್ಬೇಕಾಗಿತ್ತು. ಆ ಲಗ್ನವನ್ನು ನಾವು ಇಟ್ಟು ಅವಾಗ ಮಾಡಿದ್ರೆ ಅತ್ಯಂತ ಶುಭಕರವಾಗ್ತಾ ಇತ್ತು ಅಂತ ನಾವು ಹೇಳ್ಬೇಕಾಗುತ್ತೆ. ಬಟ್ ಒಟ್ಟಲ್ಲಿ ಇವರು ಅಧಿಕ ಮಾಸದಲ್ಲಿನೂ ಸ್ವಲ್ಪ ಪ್ರಮಾಣ ವಚನ ಸ್ವೀಕಾರ ಮಾಡಿರೋದ್ರಲ್ಲೂ ಸ್ವಲ್ಪ ಇದೇ ತರನೇ ರಾಜಕಾರಣದಲ್ಲಿ ಬರೇ ಅಡೆತಡೆಗಳು, ಅವ್ರು ಮನಸ್ಸೋಲ್ಸೋದು, ಇವ್ರ ಮನಸ್ಸೋಲ್ಸೋದು. ಅಲ್ಲಿ ರವಿನೇ ರಾಜಕಾರಕ ಗ್ರಹ, ರವಿನೇ ಅಲ್ಲಿ ಒಂದು ಪೀಡಿತಾವಸ್ಥೆಯಲ್ಲಿ ಬಂದಾಗ ಅಲ್ಲಿ ಇವರ ಒಂದು ಒಳ್ಳೆತನದಲ್ಲಿ ರಾಜಭಾರ ಮಾಡ್ಬೇಕು ಅಂತ ಇದ್ರು ಅಲ್ಲಿ ಅವರ ಸಹೋದ್ಯೋಗಿಗಳಾಗ್ಲಿ, ಅವರ ಪಕ್ಷದವರಾಗ್ಲಿ, ಅಥವಾ ಸ್ಟಾರ್ಟಿಂಗೇ ನಾವು ನೋಡ್ದೋ ಕೆಲವರು ಪೋರ್ಟ್ಫೋಲಿಯೋಸೇನೆ ಅದು ಬೇಡ ಇದು ಬೇಡ ಅಂತ ಒಂದ್ ಸ್ವಲ್ಪ ವಾದ ವಿವಾದಗಳು ನಡೆದಿರೋದು ಇವೆಲ್ಲ ನಾವು ನೋಡಿದೀವಿ. ಇದರಿಂದ ಒಂದ್ ಸ್ವಲ್ಪ ಈ ರವಿಗೆ ಫುಲ್ಲು ಇವರು ಒಂದು ಪರಿಹಾರನ ಕೊಡ್ಬೇಕಾಗುತ್ತೆ ಶ್ರೀಯುತರು. ಮತ್ತೆ ಕೇತುವಿಗೆ ಇಷ್ಟು ಪರಿಹಾರ ಕೊಡ್ಬೇಕು. ಕೊಟ್ಟಾಗ ಇವ್ರಿಗೆ 2 ವರ್ಷ ಏನಿದೆ ಅವರು ರಾಜ್ಯಭಾರ ಮಾಡ್ಬೋದು. ಇವ್ರಿಗೆ
ಈ 18/6/26ರಿಂದ ಶನಿ ದಶೆ ಕುಜಭುಕ್ತಿ ನಡೆಯುತ್ತೆ. ಶನಿ ದಶೆ ಕುಜಭುಕ್ತಿಯು ದಶಾನ ಅದೂನು ಅದು ಒಂದ್ ಸ್ವಲ್ಪ ಒಳ್ಳೇದು ಅಂತ ಹೇಳ್ಬೋದು. ಯಾಕಂದ್ರೆ ಲಗ್ನಾಧಿಪತಿ ದಶೆ ಮತ್ತೆ ದಶಮಾಧಿಪತಿಯ ದಶಾಭುಕ್ತಿಗಳು ನಡೆಯುತ್ತೆ. ಮತ್ತೆ ದಶಾನಾಥನು ಭುಕ್ತಿನಾಥನನ್ನು 3ನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಇಬ್ರು ಒಂದು ಕೇಂದ್ರಾಧಿಪತಿಗಳಾಗಿ ನೈಸರ್ಗಿಕ ಶತ್ರುವಾದ್ರೂ ಪರಸ್ಪರ ಕೇಂದ್ರಾಧಿಪತಿಗಳಾಗಿ ಅವರು ಶುಭ ಫಲಗಳನ್ನೇ ಕೊಡ್ಬೇಕಾಗುತ್ತೆ. ಇನ್ನೊಂದು ಷಡ್ಬಲವನ್ನು ನೋಡ್ಬೇಕು. ಷಡ್ಬಲದಲ್ಲಿ ನೋಡಿ, ಇಲ್ಲಿ ರವಿ ಬಂದ್ಬಿಟ್ಟು ರೆಡ್ ಕಲರ್ ಇದ್ದಾನೆ, 6 ಪಾಯಿಂಟ್ ಬಂತು. ಸೊ ಇದು ಈ ರೀತಿ ಬಂದಾಗ ಇಲ್ಲಿ ನಾವು ವಿಂಶೋಪಾಕ ಬಲವನ್ನು ನೋಡ್ಬೇಕಾಗುತ್ತೆ. ವಿಂಶೋಪಾಕ ಬಲದಲ್ಲಿ ರವಿಯನ್ನ ನಾವು ಪ್ರಧಾನವಾಗಿ ನೋಡ್ಬೇಕಾಗುತ್ತೆ. ಮತ್ತೆ ಶನಿ, ಕರ್ಮಕಾರಕನಾದ ಶನಿ, ಮತ್ತೆ ಅಧಿಕಾರವನ್ನು ನಡೆಸುವಂತ ರಾಜಕಾರಕ ಗ್ರಹದ ಒಂದು ರವಿಯ ಒಂದು ವಿಂಶೋಪಾಕ ಬಲದಲ್ಲಿ ರವಿ ತುಂಬಾ ವೀಕ್ ಆಗಿದ್ದಾನೆ. ಆದ್ರಿಂದ ಈ ಒಂದು ರವಿ ತುಂಬಾ ವೀಕ್ ಆಗಿರೋದ್ರಿಂದ ಇವರು ರವಿಗೆ ಒಂದು ಪರಿಹಾರವನ್ನು ಕೊಡ್ಲೇಬೇಕಾಗುತ್ತೆ. ಮತ್ತೆ ಕೇತು ಇಲ್ಲಿ ಏನಾಗಿದ್ದಾನೆ, 19 ಡಿಗ್ರಿ ಇದ್ದಾನೆ. ಅದ್ರ ಲಗ್ನ ಡಿಗ್ರಿಯಲ್ಲೇ ಆಸುಪಾಸಲ್ಲೇ ಇದ್ದಾರೆ. ಆಸುಪಾಸಲ್ಲೇ ಇದ್ರು ಕೇತು ಬಂದು 19 ಡಿಗ್ರಿ ಇರೋದ್ರಿಂದ ಅವನು ಆಂಟಿ ಕ್ಲಾಕ್ ವೈಸ್ ಶನಿ ಹತ್ರನೇ ಬರುವಾಗ, ಶನಿ ಈ ರೀತಿ ಹೋಗುವಾಗ, ಕೇತು ಹಿಂಗ್ ಬರುವಾಗ, ಒಂದೇ ಡಿಗ್ರಿ ಇರುವಾಗ ತುಂಬಾ ಕ್ಲೋಸ್ ಕಂಜಂಕ್ಷನ್ ಇರೋದ್ರಿಂದ ಇಲ್ಲಿ ಕೇತು ಅಡೆತಡೆಗಳನ್ನ ಉಂಟು ಮಾಡ್ತಾನೆ. ಅಂದ್ರೆ ಇವರು ಮಾಡುವಂತ ಒಂದು ಕರ್ಮಕಾರಕನಾಗಿ ಒಳ್ಳೆ ಕರ್ಮವನ್ನು ಮಾಡ್ಬೇಕಂತ ಹೋದ್ರು ಅಲ್ಲಿ ಕೇತು ಅಡೆತಡೆ ಆಗಿ ಅಲ್ಲಿ ಕರ್ಮವನ್ನು ಮಾಡ್ಲಿಕ್ಕೆ ಬಿಡೋದಿಲ್ಲ. ಆದ್ರಿಂದ ಇವರು ರವಿಯ ಒಂದು ರೆಮಿಡೀಸು, ಕೇತುವಿನ ಒಂದು ರೆಮಿಡೀಸು, ಮತ್ತೆ ಚಂದ್ರನನ್ನು ನಾವು ನೋಡ್ಬೇಕಾಗಿದೆ. ಅಂದ್ರೆ 4ನೇ ಮನೆ ಅಧಿಪತಿಯಾಗಿ 4ರಿಂದ 3ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಒಂದು ಕೇಂದ್ರಾಧಿಪತಿಯಾಗಿ ಅಲ್ಲೂ ಅವರು ಪರಿಶ್ರಮವನ್ನು ವಹಿಸ್ಬೇಕಾಗುತ್ತೆ. ಇವೆಲ್ಲ ಇದ್ದಾಗ ಇವರು 3 ಗ್ರಹಕ್ಕೆ ಒಂದು ಪರಿಹಾರವನ್ನು ಮಾಡಿಸ್ಕೋಬೇಕಾಗುತ್ತೆ. ಮಾಡಿಸ್ಕೊಂಡ್ರೆ ಇವರು ಒಳ್ಳೆ ಒಂದು ರಾಜಕೀಯದಲ್ಲಿ ಒಳ್ಳೆ ನೇಮ್ ಅಂಡ್ ಫೇಮ್ ಮಾಡಿ ಇವರು ಒಳ್ಳೆ ಒಂದು ಮುಖ್ಯಮಂತ್ರಿ ಅಂತ ಅನ್ನಿಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಆದ್ರೆ 4/6/2027ಕ್ಕೆ ಮೇಷ ರಾಶಿಯಲ್ಲಿ ಶನಿ ಸಂಚಾರ ಅವಾಗ ಸ್ಟಾರ್ಟ್ ಆಗುತ್ತೆ. ಟ್ರಾನ್ಸಿಟ್ ಅಲ್ಲಿ ಇವಾಗ ಇಲ್ಲಿ ಇರೋ ಶನಿ ಅಲ್ಲಿ ಬರ್ತಾರೆ. ಲಗ್ನದಲ್ಲಿ ಬಂದಾಗ ಇಲ್ಲಿ ಚಂದ್ರನಿಂದ ಅಷ್ಟಮದಲ್ಲಿ ಶನಿ ಹೋಗುವಾಗನು ಅಲ್ಲಿ ಅವಾಗ ಅದೇ ಟೈಮಲ್ಲಿ ಅಂಡ್ ಅಟ್ ದ ಸೇಮ್ ಟೈಮ್ ಗುರುನು ಚಂದ್ರನಿಂದ 12ನೇ ಸಂಚಾರ ಮಾಡ್ತಾ ಇರ್ತಾನೆ. ಚಂದ್ರನಿಂದ ಅಷ್ಟಮದಲ್ಲಿ ಶನಿ ಸಂಚಾರ ಮಾಡುವಾಗ ಅಲ್ಲಿ ಅವಾಗ ಗುರುಬಲನು ಇರೋದಿಲ್ಲ. ಮತ್ತೆ ಅಷ್ಟಮದಲ್ಲಿ ಚಂದ್ರ ಸಂಚಾರ ಮಾಡುವಾಗ ಅಲ್ಲಿ ಸ್ವಲ್ಪ ಅಡೆತಡೆಗಳಾಗುತ್ತೆ. ಮತ್ತೆ ಆದ್ರೂ ಇಲ್ಲಿ ಸ್ವಲ್ಪ ದಿನ ಇದ್ದು ಗುರು ವಕ್ರಿಯಾಗಿ ಮತ್ತೆ ಇಲ್ಲೇ ಹೋಗುವಾಗ, ಇಲ್ಲಿ ಕಟಕ ರಾಶಿಲಿ ಹೋಗುವಾಗ ಮತ್ತೆ ಅವ್ರಿಗೆ ಏನು ಅಂತದೇನು ತೊಂದರೆ ಆಗೋದಿಲ್ಲ. ಬಟ್ ಆ ಟೈಮಲ್ಲಿ ಒಂದ್ ಸ್ವಲ್ಪ ಕರ್ಮಕಾರಕನಾದ ಶನಿ ದಶಮಾಧಿಪತಿಯಾಗಿ ಅವನು ನೀಚ ಸ್ಥಾನದಲ್ಲಿ ಸಂಚಾರ ಮಾಡುವಾಗನು ಚಂದ್ರನಿಂದ ಅಷ್ಟಮದಲ್ಲಿ ಮತ್ತೆ ಗುರುಬಲನು ಅವ್ರಿಗೆ ಚಂದ್ರನಿಂದ 12ನೇ ಗುರು ಸಂಚಾರ ಮಾಡುವಾಗ ಸ್ವಲ್ಪ ಅಧಿಕಾರದಲ್ಲಿ ತೊಂದರೆ ಬಂದು ಅದನ್ನ ಮತ್ತೆ ಅವರು ಅದನ್ನ ಸರಿಪಡಿಸ್ಕೊಂಡು ಮುಂದೆ ಸಾಗ್ಬೇಕಾಗುತ್ತೆ. ಇಷ್ಟನ್ನ ಹೇಳ್ತಾ ಈ ಒಂದು ಶ್ರೀಯುತ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಜಾತಕವನ್ನು ವಿಶ್ಲೇಷಣೆಯನ್ನು ಮಾಡಿದ್ದೀನಿ. ಇವರು ಈ 3 ಗ್ರಹಕ್ಕೆ ಪರಿಹಾರವನ್ನು ಕೊಡ್ಲೇಬೇಕಾಗುತ್ತೆ. ಕೊಟ್ರೆ ಇವ್ರಿಗೆ ಒಳ್ಳೆ ಒಂದು ನೇಮ್ ಅಂಡ್ ಫೇಮ್ ಬಂದು ಮತ್ತೆ ಇವರು ಅಧಿಕಾರ ನಡ್ಸಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.